ಏನ್ ಮಾಡೋದು, ಎಲ್ಲ ಮಾದಪ್ಪನ ಕೃಪೆ. ಸದ್ಯ ಏನೂ ಆಗಿಲ್ವಲ್ಲ, ಅದೇ ಖುಷಿ. ನಂಗೆ ನೋಡೇ ಇಲ್ಲ. 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಈ ತರ ಗಾಡಿಗೆ ಸೇಫ್ಟಿ ಇತ್ತು ಅಂತಂದ್ರೆ ಮನ್ಸಿಗೆ ನೆಮ್ಮದಿಯಾಗಿ ಆರಾಮಾಗಿ ನಿದ್ದೆ ಮಾಡ್ಬೋದು. ಬೈಕ್ ತಗೊಳ್ಳೋರು ನಂಬ್ಕೊಳ್ಳಿ ಅನ್ನೋದಕ್ಕೋಸ್ಕರ ಆ 100 ಕಿಲೋಮೀಟರ್ ಬರೋ ಮೈಲೇಜ್ ಜಾಗದಲ್ಲಿ 110 ಕಿಲೋಮೀಟರ್ ಬರೋ ತರ ಮಾಡ್ತಾರೆ. ಆಕ್ಚುಲಿ ಹೆವಿ ವೆಯ್ಟ್ ಏನೂ ಆಗ್ಲಿಲ್ವಲ್ಲ, ಅಲ್ಲೆಲ್ಲೂ ಆಗಿಲ್ವಲ್ಲ, ಸ್ಪೀಡಿಲ್ ಆಗ್ಬಿಟ್ಟಿದ್ರೆ ಏನ್ ಮಾಡೋದು. ಮೇ ಬಿ ಫಾರೆಸ್ಟ್ ಅಲ್ಲಿ ಕಿತ್ಕೊಂಡೈತೆ ಅಂತ ನನಗೆ. ಇದು ನೋಡಿ, ಇದು ಟಾಪ್ ರ್ಯಾಕು, ಇದು ಟಾಪ್ ಬಾಕ್ಸ್ ಸ್ಟೇ. ಹೈವೇನಲ್ಲಿ 32 ಕಿಲೋಮೀಟರ್ ಸಿಗುತ್ತೆ 1 ಲೀಟ್ರಿಗೆ. ನಿದ್ದೆ ಕಣ್ಣಲ್ಲಿ ಓಡಿಸ್ನಪ್ಪ, ಹೆಂಗ್ ಓಡಿಸ್ತಾ ಈಗ, ಹೆಂಗೆ ಏನ್ ಮಾಡೋಣ ಈಗ. ವೈಫೈ ಚೆಕ್ చేసుకుంటాను, తర్వాత ಅವಲೇದಂటే ಅಣ್ಣ ಒಂದು ಕೆಲಸ ಮಾಡೋಣ, ಇನ್ನೂ ಒಂದು 40 ಕಿಲೋಮೀಟರ್ ಹೋಗೋಣ. ಸಿಟಿ ಒಳಗಡೆ ಹೋಗೋದು ಬೇಡ, ಯಾಕಂದ್ರೆ ಸಿಟಿ ಒಳಗಡೆ ಹೋದ್ರೇನೆ 1 ಅವರ್ ಮೇಲಾಗಿರೋದು. ಎಲ್ಲಿವರೆಗೂ ಕ್ಲಿಯರ್ ಐತೆ ಅಣ್ಣ, ಅಲ್ಲಿವರೆಗೂ ಹೊಂಟೋಗೋಣ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಮ್ಮ ಟ್ರಿಪ್ಪಿನ 16ನೇ ದಿನ. ಎಲ್ಲಿದ್ದೀವಪ್ಪ ಎಕ್ಸಾಕ್ಟ್ ಆಗಿ ಅಂತಂದ್ರೆ, ನೀವು ಹಳೆ ಬ್ಲಾಗ್ ನೋಡಿದ್ರಿ, ಶಿಯಾನಿವರೆಗೂ ಬಂದಿದ್ವಿ. ಮಧ್ಯಪ್ರದೇಶದ ಶಿಯಾನಿವರೆಗೂ ಬಂದು ರಾತ್ರಿ ಮಲಗಿ ಈಗ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ 6:30 ಆಗಿದೆ ಟೈಮು. ಎದ್ದಿದ್ದೀವಿ. ಲಗೇಜ್ ಅಂತ ಏನು ಜಾಸ್ತಿ ಏನು ಪ್ಯಾಕ್ ಮಾಡ್ಕೊಂಡಿಲ್ಲ, ಆಲ್ರೆಡಿ ಫುಲ್ ಆ್ಯಂಡ್ ಫುಲ್ ಸೆಟ್ ರೆಡಿಲಿದ್ದೀವಿ. ಸೊ ಈಗ ಏನು ಅಂತಂದರೆ, ಸೀದಾ ಇಲ್ಲಿಂದ ಅಪ್ ಟು ಹೈದರಾಬಾದ್ವರೆಗೂ ಒಂದು ಪಯಣ, ಒಂದು 600 ಕಿಲೋಮೀಟ್ರು. ಇವತ್ತು ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಗೋಪುರ ಆಂಗಲ್ಗೆ ಶಿಫ್ಟ್ ಆಗೋಣ. ನೆನ್ನೆ ತೋರಿಸಿದ್ವಲ್ಲ ಗಾಡಿಗೆ ಸೇಫ್ಟಿ ಅಂತ, ನೋಡಿ ಗಾಡಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ, ಶಟರ್ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಈ ಥರ ಗಾಡಿಗೆ ಸೇಫ್ಟಿ ಇತ್ತು ಅಂತಂದರೆ ಮನ್ಸಿಗೆ ನೆಮ್ಮದಿಯಾಗಿ ಆರಾಮಾಗಿ ನಿದ್ದೆ ಮಾಡ್ಬೋದು. ಬೆಳಗ್ಗೆ ಬಂದಾಗಲೂ ಒಂದು ಭರವಸೆ, ನಮ್ಮ ಗಾಡಿ ಅಲ್ಲೇ ಇರುತ್ತೆ ಅಂತ. ಹೊರಗಡೆಗೆ ಬಂದಾಗ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ, ನಮ್ಮ ಗಾಡಿ ಸುರಕ್ಷಿತವಾಗಿತ್ತು ಅಂತಂದರೆ ಮಿಕ್ಕಿದ್ದೆಲ್ಲ ಫೈನ್ ಅಂತ. ಸೊ ಈಗ ಗಾಡಿನ ಒನ್ಸ್ ತಗೊಂಡ್ಮೇಲೆ ನಾವು ಗೋಪುರ ಆ್ಯಂಗಲ್ಗೆ ಶಿಫ್ಟ್ ಆಗೋಣ. ನೋಡಿ, ಇದೆ ನಾವು ಇದ್ದಂಥ ಹೋಟೆಲ್ ಶಿವಾನಿ ಪ್ಯಾಲೇಸ್ ಅಂತ. ಸೊ ಈಗ ಪಾರ್ಕಿಂಗ್ ಇದ್ದಂಗೆ ಗಾಡಿನ ತಗೊಂಡ್ಬಂದು ಟಾಪ್ ಬಾಕ್ಸ್ ಎಲ್ಲ ಫಿಟ್ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಟೈಮ್ 7:34 ಆಗೋಯ್ತಾ? ಜಾಸ್ತಿನೇ ಆಗೋಯ್ತು. ಸರಿ ನಡ್ರಿ, ಜಾಸ್ತಿ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಟ್ಲೀಸ್ಟ್ ಇವತ್ತೊಂದು 600 ಹೊಡೆಯೋಣ. ನೆನ್ನೆ ಒಂದು 623 ಹೊಡೆದಿದ್ದೀವಿ, ಅದಕ್ಕೆ 0 ಮಾಡಿದ್ದೀನಿ. ಈಗ ನೆನ್ನೆ 623 ಇತ್ತು ನಂದು, ನಿಮ್ಮದು 50 ಜಾಸ್ತಿ ತೋರಿಸ್ತೈತೆ. ಅಲ್ಲ ಪೆಟ್ರೋಲ್ ಬಂಕಿಂದ ನಂದು ಇಲ್ಲ, ಪೆಟ್ರೋಲ್ ಬಂಕಿಂದ 206 ಇದೆ ನಂದು, ರೂಮಿಂದ 626. ಆಯ್ತು ನಡ್ರಿ, ಈಗ ಚೆಕ್ ಮಾಡೋಣ, ಗೊತ್ತಾಗ್ಬಿಡ್ತದೆ. ಅದು ಏನಂದರೆ, ಬಜಾಜ್ ಅವರು ಮೈಲೇಜ್ ತೋರ್ಸೋಕ್ಕೆ ಕಿಲೋಮೀಟ್ರ್ನ ಒಂಚೂರು ಜಾಸ್ತಿ ಮಾಡ್ತಾರೆ, ಅಂದರೆ ರೀಡಿಂಗು ಕಮ್ಮಿ ಬರೋ ಥರ ಮಾಡ್ತಾರೆ. ಹೆಂಗೆ ಅಂತಂದರೆ, ಈಗ 1 ಲೀಟ್ರ್ ಪೆಟ್ರೋಲ್ಗೆ ಬೇಡ, ಈಗ 100 ಕಿಲೋಮೀಟ್ರ್ ಇರುತ್ತೆ ಅನ್ಕೊಳ್ಳಿ ಒಂದು ಡಿಸ್ಟೆನ್ಸು, ಅದನ್ನು ಬೈಕ್ ತಗೊಳ್ಳೋರು ನಂಬ್ಕೊಳ್ಳಿ ಅನ್ನೋದಕ್ಕೋಸ್ಕರ ಆ 100 ಕಿಲೋಮೀಟ್ರ್ ಬರೋ ಮೈಲೇಜ್ ಜಾಗದಲ್ಲಿ 110 ಕಿಲೋಮೀಟ್ರ್ ಬರೋ ಥರ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ಅದನ್ನು ನಾವು ಇವಾಗ ರಿಯಲ್ ಟೈಮಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಯಾಕೋ ಡಿಫ್ರೆನ್ಸ್ ಬರ್ತಾ ಇದೆ, ಅದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. 624 ಕಿಲೋಮೀಟ್ರ್ ನಂದ್ರಲ್ಲಿ ತೋರಿಸ್ತಾ ಇದೆ ರೀಡಿಂಗು ಟೋಟಲ್ಲು. ಅವ್ರದ್ರಲ್ಲಿ ತೋರಿಸ್ತಿರೋದು 650 ತೋರಿಸ್ತೈತೆ. ಯಾಕೆ? ಅವು ಏನೋ ಒಂದು ಫ್ಯಾಕ್ಟರ್ ಆಫ್ ಸೇಫ್ಟಿಗೆ ಒಂದು 5 ಹೆಚ್ಚು ಕಡಿಮೆ ಬಂದರೆ ಓಕೆ, ಬಟ್ 50 ಹೆಚ್ಚು ಕಮ್ಮಿ ಯಾಕೆ ಬರಬೇಕು ಅನ್ನೋದು ಒಂದು ಡೌಟ್ ನಮಗೆ ಕಾಡ್ತಾ ಐತೆ. ಸೊ ಈಗ ಅದನ್ನು ಕೂಡ ಚೆಕ್ ಮಾಡ್ಬಿಡ್ತೀವಿ. ಜೊತೆಗೆ ನಂದು ಮೈಲೇಜ್ ಟೆಸ್ಟ್ ಕೂಡ ಬಾಕಿ ಐತೆ. ಅದು ನೆಕ್ಸ್ಟ್ ನಾನು ಇದಾಕ್ಸ್ತೀನಲ್ಲ, ಪೆಟ್ರೋಲ್ ಹಾಕ್ಸ್ತೀನಲ್ಲ, ಅವಾಗ ಅದರದ್ದು ಕೂಡ ಕ್ಲಿಯರ್ ಆಗಿಬಿಡುತ್ತೆ. ನೆನ್ನೆ ಬ್ಲಾಗಲ್ಲಿ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನೈಟ್ ಬಂದಲ್ಲ, ಹಾಗಾಗಿ. ಈ ಊರ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮಧ್ಯಪ್ರದೇಶದ ಶಿಯಾನಿ ಅನ್ನೋ ಒಂದು ಊರಾಗಿರುತ್ತೆ. ತುಂಬ ಒಳ್ಳೆ ಜನ ಇದ್ದಾರೆ. ಯಾಕೆ ಅಂತಂದರೆ, ಇಬ್ಬರು ಬಂದು ಮಾತಾಡಿಸಿದ್ರು ರಾತ್ರಿ ನಮ್ಮನ್ನು, ತುಂಬ ಸಖತ್ತಾಗೇ ಮಾತಾಡಿಸಿದ್ರು. ಬಂದು ಪಾಪ ಎಲ್ಲ ಕೇಳೋದು ಮಾಡೋದು, ಹೆಂಗೆ ನೀವು ಯಾವ ಥರ ಮೋಟೋವ್ಲಾಗು, ಅವ್ರಿಗೆ ಮೋಟೋವ್ಲಾಗ್ ಅಂತಂದರೆ ಏನೋ ಒಂಥರ ಕಿಚ್ಚು, ಫುಲ್ ಇಷ್ಟ ಅವರಿಗೆ. ಸೊ ಹಂಗಾಗಿ ಸುಮಾರು ಒಂದು 11-11:30ವರೆಗೂ ನಮ್ಮ ಜೊತೆನೇ ಬಂದು ರೂಮಲ್ಲಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಹೋದರು. ಸೊ ನಾವೀಗ ಇನ್ನೊಂದು ಸ್ವಲ್ಪ ಸಿಟಿ ದಾಟಿದ ತಕ್ಷಣ 100 ಪ್ರೋಗ್ರಾಮ್ಗೆ ಫಿಕ್ಸ್ ಆಗಬೇಕು, ಯಾಕಂದರೆ ಮೈಲೇಜ್ ಟೆಸ್ಟ್ ಮಾಡಬೇಕಲ್ಲ, ಹಾಗಾಗಿ. ಸೊ 100 ಪ್ರೋಗ್ರಾಮಲ್ಲಿ ನಮ್ಮ ಮಾದೇಶ ಎಷ್ಟು ಕೊಡ್ತಾ ಇದ್ದಾನೆ ಮೈಲೇಜು, ಈ ಎಕ್ಸ್ಪಲ್ಸ್ 4V ಎಕ್ಸಾಕ್ಟಾಗಿ ಹೈವೇನಲ್ಲಿ ಎಷ್ಟು ಮೈಲೇಜ್ ಬರ್ತಾ ಇದೆ ಅಂಥೇಳಿ ನಾವು ಕಂಡುಹಿಡಿಬೋದು. ಸೊ ಬನ್ನಿ, ಇಷ್ಟು ಹೇಳ್ತಾ ಈಗ ಇವತ್ತಿನ ನಮ್ಮ ಪಯಣನ ಸುಖಕರವಾಗಿ ಸುಗಮವಾಗಿ ಇಲ್ಲಿಂದ ಆರಂಭ ಮಾಡೋಣ. ಸೊ ಈಗ ನಾವು ಬಂದಿದ್ದು ಶಿಯಾನಿ ಸಿಟಿ ಕಡೆಯಿಂದ. ಸೊ ಈಗ NH ಕನೆಕ್ಟ್ ಆದ್ವಿ. ಇಲ್ಲಿಂದ ಸೀದಾ ನಾಗ್ಪುರದಿಂದ ಹೈದರಾಬಾದು. ನಾಗ್ಪುರ್ಗೆ 121 ಕಿಲೋಮೀಟರ್ ಇದೆ. ಸೊ ಹೈದರಾಬಾದ್ಗೆ ಜಾಸ್ತಿನೇ ಇದೆ, ಒಂದು 700-800 ಬರ್ಬೋದು ಹೈದರಾಬಾದ್ಗೆ. ನೋಡೋಣ, ಟ್ರೈ ಮಾಡ್ತೀವಿ. ಅಟ್ಲೀಸ್ಟ್ ಎಷ್ಟು ಹೊಡಿಬೋದು ಅಷ್ಟಕ್ಕೆ ಟ್ರೈ ಮಾಡಿ ನೋಡೋಣ. ನಮ್ಮ ಬೆಂಗಳೂರಿಗೆ 1115 ಕಿಲೋಮೀಟ್ರ್ ಇದೆ. ಓಹೋ ಹೊಡಿಬೋದು. 500 ಅಂದ್ರೂ 2 ದಿನ, ನಾಳೆಗೆಲ್ಲ ಹೋಗಿ ಬೆಂಗಳೂರಿಗೆ ರೀಚ್ ಆಗಿಬಿಡ್ತೀವಿ. ಸೊ ಒಂಥರ ಖುಷಿ ಆಗ್ತೈತೆ.
ಏನೇ ಎಷ್ಟೇ ಉರ್ಸುತ್ತಾಡ್ಕೊಂಡ್ ಬಂದ್ರು ಕೊನೆಗೆ ನಮ್ಮೂರು ನೋಡಿದಾಗಲೇ ನಮ್ಗೊಂದು ಸ್ವಲ್ಪ ಸಮಾಧಾನ ಆಗೋದು. ಸೊ ಇವಾಗ ಪಿಂಚ್ ಟೈಗರ್ ರಿಸರ್ವ್, ಅದೇ ನಾನು ಹೋಗ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆ ನೋಡಿ, ಈ ಬ್ಯಾರಿಕೇಡ್ಸ್ಗಳ ಬಗ್ಗೆ, ಈ ಶೀಟ್ಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗಿದ್ನಲ್ಲ, ಅದೇ ಫಾರೆಸ್ಟ್ಗೆ ಬಂದ್ವಿ ಇವಾಗ. ಆಮೇಲೆ ಅಲ್ಲಿ ಹುಡುಗರು ಹೇಳಿದ ಪ್ರಕಾರ, ಅಂದರೆ ಬಂದಿದ್ರಲ್ಲ ಬ್ರದರ್ಸು, ಅವ್ರು ಹೇಳಿದ ಪ್ರಕಾರ ಇಲ್ಲಿ ಒಂದು ಹುಲಿ ಸತ್ತೋಗ್ಬಿಟ್ಟಿತ್ತಂತೆ ಆಕ್ಸಿಡೆಂಟ್ ಆಗಿ, ಆವಾಗಿಂದ ಭಾರಿ ಸ್ಟ್ರಿಕ್ಟ್ ಮಾಡಿದಾರಂತೆ. ನಾಗ್ಪುರ್ ಹತ್ರ ಬರ್ತಾ ಇದ್ದಂಗೆ ನೋಡಿ ಕ್ಲೈಮೇಟ್ ಎಷ್ಟು ಸಕ್ಕತ್ತಾಗಿ ಆಗ್ಬಿಟ್ಟಿದೆ ಅಂದರೆ, ಇಷ್ಟು ದಿನ ಇಷ್ಟೊತ್ತಿಗೆ ಎಂಥ ಬಿಸಿಲು ಹೊಡೆಯೋದು ಅಂತಂದರೆ ಹೆವಿ ಬಿಸಿಲು ಹೊಡೆಯೋದು. ಬಟ್ ಇವತ್ತು ತಣ್ಣಗೈತೆ, ಒಳ್ಳೆ ಕಾಡು ಮಧ್ಯೆ, ಟೈಗರ್ ರಿಸರ್ವ್ ಮಧ್ಯೆ ಆರಾಮಾಗಿ ಹೋಗ್ತಾ ಇದ್ದೀವಿ. 110 ಕಿಲೋಮೀಟ್ರ್ ಬಂದ್ವಿ ಬೆಳಗ್ಗೆಯಿಂದ. 9 ಗಂಟೆ 10 ನಿಮಿಷ ಆಯಿತು. ಸೊ ನಾವು ಅಲ್ಲಿ ಹೊರಟಾಗ 7:45 ಆಗಿತ್ತು. ಸೊ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕೆ ಅಂತಂದರೆ ಗೋಲ್ಡನ್ ಥ್ರಾಟಲ್ ಅವ್ರು ಬಂದಮೇಲೆ ಲೈಟಾಗಿ ತಿಂಡಿ ಹಾಕೊಂಡು ಹೋಗ್ಬಿಡೋಣ ಅಂತ. ಸುಮ್ಮನೆ ಯಾಕೆ, ಆಲ್ರೆಡಿ ಕ್ಲೈಮೇಟ್ ಬೇರೆ ಮಸ್ತಾಗೈತೆ, ತಿಂಡಿ ಹಾಕೊಂಡು ಹೊರಟ್ಬಿಟ್ರೆ ಒಳ್ಳೆ ರೈಟ್ ಹೊಡೆದ್ಬಿಡ್ಬೋದು. ಸೊ ಹಂಗಾಗಿ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಸೊ ಹೇರಿ ಗೋಲ್ಡನ್ ಥ್ರಾಟಲ್ ಬರಲಿ, ಅದಾದಮೇಲೆ ಮುಂದಿದ್ದನ್ನು ನಾವು ಯೋಚನೆ ಮಾಡೋಣ. ನನಗೆ ನೋಡೇ ಇಲ್ಲ. ಆ್ಯಕ್ಚುಲಿ ಹೆವಿ ವೆಯ್ಟು ಸ್ಟ್ರಾಂಗ್ ಇಲ್ಲ. ಬಟ್ ನಾವೆಲ್ಲ ಅಲ್ಲಿ ಹಾಕ್ಸ್ದಾಗೆ ಅನ್ಕೊಂಡ್ರಿ ಇನ್ ಕೇಸ್ ಏನಾದ್ರು ಆಯ್ತು ಅಂತಂದ್ರೆ ಮನೆ ದಿನಕ್ಕೆ ಆಗ್ತಾವೆ. ಅದಕ್ಕೆ ನಿಂತಿರೋವಾಗ ನೋಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇವನ್ ಗೊತ್ತೇ ಇಲ್ಲ, ಮುಂದೆ ಆರಾಮಾಗಿ ನಿಂತ ನಾನು ಬರ್ಲಿ ಅನ್ಬಿಟ್ಟು ಅನ್ಕೊಂಡೆ ಇದು ಬಿದೋಗೈತೆ ಅನ್ಬಿಟ್ಟು ನೋಡ್ರೆ ಇಲ್ಲ ನಾನು ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು, ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ನನಗೆ. ಆದ್ರೆ ಹಿಂಗೆ ಬಂತಲ್ಲ, ಬಾ ಮಿಸ್ ಆಗಿದ್ರೆ ಏನು ಗತಿ ಅಂತ. ಇಲ್ಲ ಬಿದ್ದಿರಲ್ಲ ಬಿಡು, ಅದೈತಲ್ಲ ಕನೆಕ್ಷನ್. ಆ್ಯಕ್ಚುಲಿ ಇದೊಂದು ಎಕ್ಸ್ಟ್ರಾ ಬಿದ್ದೋಗೋದು ಕರೆಕ್ಟು. ಇದು ಎಕ್ಸ್ಟ್ರಾ ಹಾಕ್ಸಿದ್ದಕ್ಕೆ ಒಳ್ಳೇದಾಯಿತು ಬಿಡಿ. ಇದೆಲ್ಲ ಕಾಮನು. ಸದ್ಯ ಏನೂ ಆಗಲಿಲ್ವಲ್ಲ, ಮಾದಪ್ಪನ ಆಶೀರ್ವಾದ. ಅಲ್ಲೆಲ್ಲೂ ಆಗಿಲ್ವಲ್ಲ, ಸ್ಪೀಡಿಲ್ ಆಗ್ಬಿಟ್ಟಿದ್ರೆ ಏನು ಮಾಡೋದು. ಈಗೇನೋ ನಮ್ಮೂರು ಜೈ ಅನ್ಸ್ಬಿಡ್ಬೋದು. ಹಾಕೊಂಡು ಹೋಗೋಣ ಅಷ್ಟೇ. ಅಲ್ಲಿಗೆ ಹಂಗಾರೆ ಮುಂದಕ್ಕೆ ಹಾಕ್ಲ ಅಲ್ಲಿಗೆ. ಹಾಂ ಬೀಳಲ್ಲ. ಸೊ ಸಿಚುಯೇಷನ್ ನೋಡಿ ಹೆಂಗಾಗ್ಬಿಟ್ಟಿದೆ ಇವಾಗ. ನಾನು ಅದನ್ನು ಗಮನಿಸೇ ಇಲ್ಲ. ಓಹೋ ಮೇ ಬಿ ಫಾರೆಸ್ಟಲ್ಲಿ ಕಿತ್ಕೊಂಡೈತೆ ಅಂತ ನನಗೆ. ಓ ನಿಮ್ಮನ್ನು ಪಾಸ್ ಆದಾಗಿಲ್ಲ ಅಲ್ವಾ? ಮತ್ತೆ ಎಲ್ಲಿ ಕಿತ್ಕಂತು? ಅದಾದ್ಮೇಲೆ ಬಂದಾಗ ಎಲ್ಲೋ ಅಳ್ದಲ್ಲ, ಅದಕ್ಕೆ ಅವತ್ತಿಗೆ ಏನು ಹೇಳ್ತಿದ್ದಳು ಜಾಸ್ತಿ ಇದು ಮಾಡ್ಬೋಣ. ಬೆಂಡ್ ಆಯ್ತಾ? ಅದು ಮುರಿದೋಯ್ತು ಅಣ್ಣ, ಒಳಗಡೆನೂ ಮುರಿದೋಯ್ತು. ಯಾವ್ದು ಹೇಳಿ, ಕೆಳಗಡೆ. ಸದ್ಯ ಬಾಕ್ಸ್ ಕಳ್ಕೊಂಡು ಬಿದ್ದಿಲ್ವಲ್ಲ, ಅದು ನನ್ನ ಪುಣ್ಯ. ಹೋಗಲ್ಲಿ ಪ್ಲೇಟ್ ಅದೇ ಓಕೆ, ಅದೇ ರ್ಯಾಕ್ ಹಾಕ್ಸ್ಕೋಬೇಕು. ಸರಿ, ಇನ್ನೇನು ಮಾಡೋಣ, ಹಾಕ್ಸ್ಕೊಳ್ಳೋಣ ಬಿಡಿ. ಈಗ ಅಲ್ಲಿವರೆಗೂ ಒಂದು ಕೆಲಸ ಮಾಡೋಣ ಅಣ್ಣ. ಈಗ ಮಧ್ಯ ಎಲ್ಲಾರ ಊಟಕ್ಕೆ ನಿಲ್ಸಿವಲ್ಲ, ವೆಲ್ಡ್ ಸಿಕ್ಕಿದ್ರೆ ವೆಲ್ಡ್ ಹಾಕೋಬಿಡೋದ. ವೆಲ್ಡ್ ಹಾಕಂತೀನಿ, ಹಾಕೊಂಡು ಬೆಂಗಳೂರಲ್ಲಿ ನಿಮ್ಮ ಹತ್ರ ಬಾಕ್ಸ್ ನಂದ್ರಲ್ಲಿ ಹಾಕ್ಸ್ಕೊಂತೀನಿ. ಯಾಕಂದ್ರೆ ನಾನು ಆದೇಶ್ವರದವರೆಗೂ ಹೋಗ್ಬೇಕಲ್ಲ. ಈ ಬ್ಯಾಗ್ನ ಇದನ್ನು ಮುಂದಕ್ಕೆ ಇಟ್ಕೊಂಡು ಹೋಗಕ್ಕಲ್ಲ, ಟ್ಯಾಂಕ್ ಏಟಾಯ್ತದೆ. ಒಂದು ವೆಲ್ಡ್ ಹಾಕ್ಸ್ಕೊಂಡು ಇಲ್ಲಿವರೆಗೂ ತಗೊಳ್ಳಲ್ಲ, ಬೆಂಗಳೂರಲ್ಲಿ ನಾನು ನಿಮ್ಮ ಹತ್ರ ತೆಗೆಸ್ಕೊತೀನಿ. ಊಟ ಮಾಡ್ಬಿಡೋಣ ಫಸ್ಟು. ಬಾಕ್ಸ್ ತೆಗಿ ಫಸ್ಟು. ಒಂದು ನಿಮಿಷ ರೀ. ಏನು ಮಾಡೋದು, ಎಲ್ಲ ಮಾದಪ್ಪನ ಕೃಪೆ. ಸದ್ಯ ಏನೂ ಆಗಿಲ್ವಲ್ಲ, ಅದೇ ಖುಷಿ. ಬೀಳ್ಲಿಲ್ವಲ್ಲ. ಇದೇನಾಗಿರೋದು ಗೊತ್ತಾ, ಅಪ್ಪಿ ಏನಾದ್ರು ಇದು ಲಾಕ್ ಓಪನ್ ಆಗ್ಬಿಟ್ಟಿದೆ. ಲಗೇಜ್ ಅಲ್ಲ, ಚಿತ್ರಪತ್ರ. ಲಗೇಜ್ ಬಿಡು, ಲಗೇಜ್ ಹೋದ್ರು ಆಯ್ತು. ಲ್ಯಾಪ್ಟಾಪ್ ಅದೇ ಅದು ಲಗೇಜ್. ಚಿತ್ರಪತ್ರ ಕರೆಕ್ಟು, ಚಿತ್ರಪತ್ರ ಆಗ್ಬಿಡು. ಹೆಂಗೋ ಬಿದ್ದಿರ್ತದೆ, ಇಲ್ಲ ತಗೋಬೋದು. ಇದಂತೂ ಒಂಥರ ನೆನ್ಸ್ಕೊಳ್ಳೋ ಥರ ಆಯ್ತಿದ್ದು. ಪೈಪು ಆ್ಯಕ್ಚುಲಿ ಅಣ್ಣ, ಈ ಎಕ್ಸ್ಟ್ರಾ ಪೀಸು ಆ್ಯಕ್ಚುಲಿ ನಮಗೆ ಇದಾಗಿರೋದು. ಇದೇ ಹೋಲ್ಡ್ ಮಾಡಿರೋದು. ಇದೊಂದು ಎಕ್ಸ್ಟ್ರಾ ಪೀಸ್ ಇಲ್ಲ ಅಂದಿದ್ರೆ ಮಾತ್ರ ಕತೆ ಡಣಕ. ಇದೊಂದೇ ಹೋಲ್ಡ್ ಮಾಡಿ ಕೂತಿದ್ದು.
ಅಂದರೆ ವೆಯ್ಟ್ ಹೆವಿ ಆಯಿತಾ ಅಂತ ಅಣ್ಣ? ವೆಯ್ಟ್ ಜಾಸ್ತಿ ಆಯ್ತು. ಜಾಸ್ತಿ ಆಯಿತು. ಸರಿ ಎಲ್ಲವನು ಕೇಳು ನಿನಗೆ ಇಲ್ಲಿಂದ ಈ ಎರಡಕ್ಕೂ ಒಂದು ರಾಡ್ ಹಾಕ್ಸೋ ಅಂತ ಅದು ಅಂದ್ರಿ ಇದೊಂದು ಅಂದ್ರಲ್ಲ. ಅದೇ ಅದು. ಹ್ಞೂ ಸರಿ ಬಿಡಿ, ಸದ್ಯ ಏನೂ ಆಗಲಿಲ್ವಲ್ಲ. ಇವೆಲ್ಲ ಕಾಮನ್ನು, ಇವೆಲ್ಲ ಅನುಭವ ಆಗಬೇಕು ಲೈಫಲ್ಲಿ. ಸೊ ಟ್ರಾವೆಲಿಂಗ್ ಲೈಫಲ್ಲಿ ಇವೆಲ್ಲ ಕಾಮನ್ನು. ಅದೇ ಮಾದಪ್ಪನ ಆಶೀರ್ವಾದ, ಏನೂ ಆಗಿಲ್ಲ. ಸೊ ಬನ್ನಿ ಇವಾಗ ನಾವು ತಿಂಡಿ ಮಾಡ್ಕೊಂಡು ಅದಾದಮೇಲೆ ರೈಡ್ನ ಕಂಟಿನ್ಯೂ ಮಾಡೋಣ. ಏನೂ ಮಾಡೋಕ್ಕಾಗಲ್ಲ, ಇವೆಲ್ಲ ಕಾಮನ್ನು ರೈಡಿಗೆ ಬಂದಾಗ ಅನುಭವಿಸ್ಬೇಕಷ್ಟೇ. ಏನು ಅಂತಂದರೆ ಇದು ಸಿಕ್ಕಾಪಟ್ಟೆ ವೆಯ್ಟ್ ಆಗ್ಬಿಟ್ಟು ಏನಾಗಿದೆ ನೋಡಿ, ಇದು ಫುಲ್ ಹಂಗೆ ಕಟ್ಟಾಗ್ಬಿಟ್ಟು ಹೋಗಿದೆ ನೋಡಿ, ಕಟ್ಟಾಗ್ಬಿಟ್ಟಿದೆ, ಇದು ಕ್ಲೀನಾಗಿ ಕಟ್ಟಾಗ್ಬಿಟ್ಟಿದೆ. ನಾನು ಏನು ಮಾಡ್ತೀನಿ ಅಂತಂದರೆ ಟಾಪ್ ಬಾಕ್ಸ್ನ ಈ ರ್ಯಾಕ್ನ ತೆಗೆದು ಇಲ್ಲಿಗೆ ಫಿಟ್ ಮಾಡಿ ಅದರಲ್ಲಿ ಫಿಟ್ ಮಾಡ್ಕೊತೀವಿ, ಅದರಲ್ಲಿರೋ ಲಗೇಜ್ನ ಇದಕ್ಕೆ ಶಿಫ್ಟ್ ಮಾಡ್ಕೊತೀವಿ. ಬೆಂಗಳೂರಲ್ಲಿ ಹೋಗ್ಬಿಟ್ಟು ಆ ಬಾಕ್ಸ್ನ ಇದಕ್ಕೆ ಫಿಟ್ ಮಾಡ್ಕೊಳ್ಳೋ ಥರ ಇಲ್ಲೆಲ್ಲರೂ ಮಧ್ಯದಲ್ಲೇ ಎಲ್ಲಾದರೂ ಒಂದು ಕಡೆ ವೆಲ್ಡಿಂಗ್ ಮಾಡಿಸ್ಕೊಂಡು ಅದಾದಮೇಲೆ ಮುಂದಕ್ಕೆ ಹೋಗೋ ಥರ ಪ್ಲ್ಯಾನ್ ಇದೆ. ಸೊ ಈಗ ಅಂಟ ಮುಂದು ಹಿಂದೆಗಡೆ ಟಾಪ್ ರ್ಯಾಕು ಟಾಪ್ ರ್ಯಾಕು ಅಲ್ಲ, ಟಾಪ್ ರ್ಯಾಕ್ ಸ್ಟೇ ಟಾಪ್ ರ್ಯಾಕ್ ಸ್ಟೇ ಕಿತ್ತೋಯ್ತು. ಓಕೆ, ಅದಕ್ಕೆ ನೋಡಿದ್ರಲ್ಲ ಇವಾಗ ವಿಡಿಯೋ ಹಾಕಿರ್ತೀವಿ. ಇಷ್ಟೊತ್ತಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಂದು ಹೆಂಗೆ ಟಾಪ್ ರ್ಯಾಕ್ ಇದೆ, ನಾನು ಟಾಪ್ ಬಾಕ್ಸ್ ಹಾಕ್ಸಿರ್ಲಿಲ್ಲ. ಸೊ ಅದಕ್ಕೆ ನಂದಕ್ಕೆ ಒಂದು ಟಾಪ್ ಬಾಕ್ಸ್ನ ಹಾಕ್ಬಿಡೋಣ ಅಂತ. ಆದ್ರೆ ಇದು ನನ್ನ ಹತ್ರ ಟಾಪ್ ರ್ಯಾಕ್ ಇದ್ದಿದ್ದು ಸರಿ ಆಯ್ತು. ಇವತ್ತು ಬಂದಂಗೆ ಇವತ್ತು ಬೆಂಗಳೂರು ಆಯ್ತಿರ್ಲಿಲ್ಲ, ಕಷ್ಟ ಆಗುತ್ತೆ. ಈಗ ಟಾಪ್ ರ್ಯಾಕ್ ಹಾಕಿದ್ದೆಲ್ಲ ಮುಗೀತು. ಅಂದರೆ ನನ್ನ ಗಾಡೀಲಿ ಈಗ ಇದೇನು ಕಟ್ಟಾಗಿತ್ತು, ಸೊ ಇದನ್ನು ತೆಗೆದು ಆ ಗಾಡಿಗೆ ಫಿಟ್ ಮಾಡಿದ್ದಾಯಿತು. ಸೊ ಈಗ ಇನ್ ಕೇಸು ಈ ಗಾಡೀಲಿ ಟಾಪ್ ರ್ಯಾಕ್ ಇಲ್ಲದೆ ಹೋಗಿದ್ದಿದ್ರೆ ಭಾರಿ ಕಷ್ಟ ಆಗ್ಬಿಡೋದು. ಸೊ ಇದನ್ನು ಹೇಗೆ ನಾವು ಫಿಟ್ ಮಾಡಿದ್ವಿ, ಅಲ್ಲಿಂದ ತೆಗೆದು ಇಲ್ಲಿಗೆ ಹೆಂಗೆ ಫಿಟ್ ಮಾಡಿದ್ವಿ ಅನ್ನೋ ಒಂದು ಫುಲ್ ವೀಡಿಯೋನ ಗೋಲ್ಡನ್ ಥ್ರಾಟಲ್ ಅನ್ನೋ ಚಾನಲಲ್ಲಿ ಸತೀಶ್ ಅಣ್ಣ ಅವ್ರ ಚಾನಲಲ್ಲಿ ಇರುತ್ತೆ. ಸೊ ಅಲ್ಲೋಗಿ ನೋಡಿ. ಸೊ ಇದನ್ನು ಹೆಂಗೆ ನಾವು ಇಲ್ಲಿಂದ ಬಿಚ್ಚಿ ಇಲ್ಲಿಗೆ ಹಾಕಿದ್ವಿ ಅನ್ನೋದನ್ನ ನೀವು ಫುಲ್ ಮಾಹಿತಿನ ತಿಳ್ಕೊಬೋದು. ಬಾಕ್ಸ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ದಾಯಿತು. ಅದು ಹೋಗಬೇಕು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಸ್ಕೊಬೇಕು. ನಾನು ಬರೋ ಅರ್ಜೆಂಟಲ್ಲಿ ಹೆಂಗೆ ಒಂದು ಸ್ವಲ್ಪ ಮಾಡ್ಕೊಂಡು ಬಂದಿದ್ದೆ. ಸೊ ಅದು ಎಫೆಕ್ಟ್ ಆಗಿದ್ದು ಇವಾಗ ಕತೆ. ವೆಯ್ಟ್ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ತಡಿತಾ ಇರಲಿಲ್ಲ. ಸೊ ಅದನ್ನು ಬೆಂಗಳೂರಲ್ಲಿ ಹೋಗಿ ನಾನು ಚೇಂಜ್ ಮಾಡಿಸ್ಕೊತೀನಿ. ಸೊ ಈಗ ಅಣ್ಣನ ಗಾಡಿಗೆ ಇದನ್ನು ಶಿಫ್ಟ್ ಮಾಡಿದ್ದಾಯಿತು. ನಮ್ಮ ಬಾಕ್ಸನ್ನ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀನಿ, ಏಕೆಂದರೆ ನೆನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ಲ ಮೈಲೇಜ್ ಟೆಸ್ಟ್ ಮಾಡಬೇಕು ಅಂತ. ಸೊ ಅದನ್ನು ಕೂಡ ಇವಾಗ ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲೇ ಪೆಟ್ರೋಲ್ ಬಂಕ್ ಐತೆ, ಬನ್ನಿ ಹಂಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮದು ಮೈಲೇಜ್ ಎಷ್ಟು ಬರುತ್ತೆ ಅನ್ನೋ ಕ್ಯಾಲ್ಕುಲೇಷನ್ನ ಕೂಡ ಬಿಡೋಣ. ಅಣ್ಣ ಹಾಕ್ಸ್ಕೊಳ್ತೀನಿ ಫುಲ್ ಫುಲ್. ಸೊ 120 ರೂಪಾಯಿ ಇದೆ ಪೆಟ್ರೋಲು. ಓಕೆ ನೋಡೋಣ. ಸೊ ನಾನು ಈ ಲೆವೆಲ್ವರೆಗೂ ಹಾಕ್ಸಿದ್ದೆ. ಸೊ ಈಗ ಗೊತ್ತಾಗ್ಬಿಡುತ್ತೆ ಎಷ್ಟು ಮೈಲೇಜ್ ಬರ್ತಿದೆ ಅಂತ. 8 ಲೀಟ್ರ್ ತಗೊಂಡಿದ್ದೆ, ಇನ್ನು 9 ಲೀಟ್ರ್ ತಗೊಂಡೋಯ್ತೆ ಅಷ್ಟೇ. 36-37 ಬರ್ಬೋದೇನೋ. ಬಸ್ ಫುಲ್ ಆಯಿತು ನೋಡಿ, ಫುಲ್ಲು ತುಂಬಿಸಿದ್ದೀನಿ. ಇವಾಗ ಒಂಚೂರು ಒಂದು 2 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗ್ಬೋದೇನೋ. ಬಿಲ್ದೇ ರೂಪಾಯಿ. ಸೊ 9.6. ಓಕೆ, ಟೋಟಲ್ ಇಷ್ಟು ಪೆಟ್ರೋಲ್ ಕುಡ್ದಿದೆ. ಓಕೆನಾ, ಡನ್ನು.
ಸೊ ಈಗ 317 ಕಿಲೋಮೀಟ್ರು ಓಕೆನಾ. ಸೊ ಒಂದು ಫುಲ್ ಟ್ಯಾಂಕಲ್ಲಿ 317 ಕಿಲೋಮೀಟ್ರ್ ಓಡಿಸಿದ್ದೀನಿ. 9.65 ಲೀಟ್ರು ಓಕೆ. ಸೊ ಹೈವೇನಲ್ಲಿ ಒಂದು 100 ಹಿಡಿತಾ ಹೋಯಿತು ಅಂತಂದರೆ 32 ಕಿಲೋಮೀಟ್ರ್ ಸಿಗುತ್ತೆ ಒಂದು ಲೀಟ್ರಿಗೆ. ಸೊ ಇದು ಎಕ್ಸಾಕ್ಟ್ ಮೈಲೇಜ್ ಆಫ್ ಎಕ್ಸ್ಪಲ್ಸ್ 4V ಆನ್ ಹೈವೇ. ಯಾವಾಗ ಅಂದರೆ ನಾವು ಒಂದು 100 ಕಿಲೋಮೀಟ್ರ್ 90 ಕಿಲೋಮೀಟ್ರಲ್ಲಿ ಗಾಡಿನ ಓಡಿದಾಗ. ಬನ್ನಿ ಹೊರಡೋಣ ಇವಾಗ. ಓ ಎಲ್ಲಿಟ್ಟಿದ್ದೆ ಸಾಕಿದ್ನಾ? ನನ್ನ ಜ್ಞಾನನೇ ಹಂಗೆ. ಇದು ಹೈವೇಲಿ 100 ಹಿಡಿದ್ರೆ ಎಷ್ಟು ಬರುತ್ತೆ ಹೇಳಿ ಮೈಲೇಜು? 32. ನಮ್ದೇ ಅಷ್ಟು ಬರಲ್ಲ, ಇಲ್ಲಿ 25 ಬರ್ತದೆ. ಅಷ್ಟೇನಾ? 100 ಹಿಡಿದ್ರೆ ಅಷ್ಟೇನಾ ನಿಮ್ಮದು? 100 ಅಲ್ಲ, ನೀವು 100 ಹಿಡಿದ್ರೆ 25 26 ಅಷ್ಟೇ. ಈ 32 ಬಂತು ಅಷ್ಟೇ ಬರೋದು. ಹಾಂ ಮಾಡೋಕ್ಕಲ್ಲ ನೋಡಿ. ಹಂಗಾರೆ ಇನ್ಮೇಲೆ ಒಂದು ಸ್ವಲ್ಪ ಕಮ್ಮಿನೇ ಚೇಂಜ್ ಮಾಡ್ಕೋಬೇಕು, ಆಗಲ್ಲ ನಮಗೆ ಒಂದೇ ಪೊಸಿಷನ್ ಆಗ್ಬಿಡುತ್ತೆ. ಹೊಡಿತೈತಾ? ಆಗ್ತೈತೆ. ಇದು ಬೇರೆ ಬ್ಯಾಗ್ ಬೇರೆ ಅಡ್ಡ ಬರ್ತೈತೆ. ಮುಂದೆಲ್ಲ ನಿಲ್ಸ್ಬಿಟ್ಟು ಇದನ್ನ ಮಲಗಿಸಿದೀವಲ್ಲ, ಹಿಂಗೆ ನಿಲ್ಸ್ಬೇಕು. ಓಕೆ, ಇಲ್ಲ ಈಗಲೇ ಮಾಡ್ಕೊಬಿಡೋಣ. ಸರಿ, ಜಾಸ್ತಿ ಆಗಿಲ್ಲ ಅಂತಂದ್ರೆ ನಿಲ್ಸ್ಬಿಡ್ತಿಲ್ಲ. ಹಾಂ ಸರಿ. ಸೊ ನೋಡಿ 32 ಕಿಲೋಮೀಟ್ರ್ ಕೊಡುತ್ತೆ ಹೈವೇಲಿ. ಸೊ ಇದು ನಾನು ನಿಮಗೆ ನೆಕ್ಸ್ಟು 60 ಕಿಲೋಮೀಟ್ರಲ್ಲಿ ಓಡಿಸಿದ್ರೆ ಎಷ್ಟು ಮೈಲೇಜ್ ಸಿಗುತ್ತೆ ಅಂತಲೂ ಹೇಳ್ತೀನಿ. ಅಷ್ಟೇ, ನೀವು 100 ಹಿಡಿಯಿತು ಅಂತಂದ್ರೆ ಇನ್ನೆಷ್ಟು ಕೊಡೋಕ್ಕೆ ಸಾಧ್ಯ ಈ ಬೈಕು? ಈ 200cc ಗಾಡಿ ಅಷ್ಟೇ. ಆಲ್ಮೋಸ್ಟ್ 300 ಕಿಲೋಮೀಟ್ರ್ ಹೊಡ್ಕೊಂಬಂದಿದ್ದೀನಲ್ಲ, ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅದು ಅಷ್ಟೇ ಕೊಡೋದು ಮೈಲೇಜ್ ಅಷ್ಟು. ಅದು ನಾನು ಬೆಂಗಳೂರು ಹೋಗ್ತೀನಲ್ಲ, ಆವಾಗ ನಿಮಗೆ ಒಂದು 60 ಕಿಲೋಮೀಟ್ರಲ್ಲಿ ಓಡಿಸಿದ್ರೆ ಎಷ್ಟು ಸಿಗುತ್ತೆ ಮೈಲೇಜು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದರೆ ಮಾಮೂಲಿ ಶೇಕ್ ಆಗುತ್ತೆ, ಬಟ್ ನನಗೆ ಅದು ಗೊತ್ತಾಯ್ತಾ ಇಲ್ಲ, ಅದು ನಾರ್ಮಲ್ ಶೇಕಾ ಇಲ್ಲ ಹೆವಿ ಶೇಕಾ ಅಂತ. ಹಾಂ, ನಾನು ಒಂಚೂರು ನಡ್ರಿ ಹೇಳ್ತೀನಿ. ಸ್ವಲ್ಪ ಸ್ಪೀಡಾಗೆ ಹೊಡ್ರಿ. ಇಲ್ಲ, ನಾರ್ಮಲ್ ಶೇಕ್ ಅನ್ಸುತ್ತೆ ಅಣ್ಣ, ಅದು ನಾರ್ಮಲ್ ಶೇಕು. ಮಾಮೂಲಿ ವಾಬ್ಲಿಂಗ್ ಆಗುತ್ತೆ, ಅಷ್ಟೇನಿಲ್ಲ. ನಡ್ರಿ ನೋಡೋಣ. ಹೆಂಗಿದ್ರು ಹಿಂದೆ ಇರ್ತೀನಲ್ಲ, ನೀವು ಹಂಗೆ ಮಿರಲ್ ಒಂಚೂರು ನೋಡಿ. ಸೊ ಇನ್ನೊಂದು 1000 ಕಿಲೋಮೀಟ್ರು ಒಂದು ಸ್ವಲ್ಪ ಜಾಗೃತೆಯಿಂದನೇ ಹೋಗಬೇಕು. ಯಾಕಂದರೆ ಹೇಳೋಕ್ಕಾಗಲ್ಲ, ಇದು ಏನಾರ ಬಿಚ್ಚಿಗಿಚ್ಕೊಬಿಟ್ರೆ ಏನಪ್ಪ ಮಾಡೋದು ಅಂತ ಅದೊಂದು ಭಯ ಇದೆ. ಅಯ್ಯೋ ದೇವಾ, ಇಲ್ಲಿ ನೋಡಿ ಹೆಂಗೆ ಹೊಡ್ಕೊಂಡೈತೆ ಅಂತಂದರೆ, ಆದಷ್ಟು ಮಟ್ಟು ಸುಮ್ಮನೆ ಬಂದು ಹಂಗೆ ಬಿಟ್ಬಿಟ್ಟವ್ರೆ ಪಾಪ. ಏನು ನಿದ್ದೆ ಕಣ್ಣಲ್ಲಿ ಓಡಿಸ್ನಪ್ಪ, ಹೆಂಗೆ ಓಡಿಸ್ತಾ ದೇವ್ರೇ. ಈ ಆಕ್ಸಿಡೆಂಟ್ಗಳೆಲ್ಲ ನೋಡಿದ್ರೆ ನಮಗೆ ಭಯ ಆಯ್ತದಪ್ಪ. ಪಾಪ ಪಾಪ ಲಾರಿ ಏರ್ಪಾಡು ನೋಡಿದ್ರೆ ಹಿಂಗೆ ಏನೂ ಆಗಿಲ್ಲ ಪುಣ್ಯಕ್ಕೆ ಯಾರಿಗೂ. ಆದರೂ ಕಷ್ಟ ಕಣಪ್ಪ, ಹುಷಾರಾಗಿ ಬಂದು ಹುಷಾರಾಗಿ ಹೋಗ್ಬೇಕು ಮಾತ್ರ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಲ್ಲ? ಯಾಕೆ ನಿಂತ್ಬಿಟ್ಟವ್ರಲ್ಲ ಅಣ್ಣ? ಯಾಕೆ? ಹಾಂ, ಅದೇ ನೀವು ಕೂತಿರೋ ಪೊಸಿಷನ್ ಹಿಂಗೈತೆ. ಈಗ ಹೆಂಗೆ ಏನು ಮಾಡೋಣ? ಈಗ ಬ್ಯಾಗ್ ಕಟ್ಬಿಡ್ತಿದ್ದೀರಾ? ಬ್ಯಾಗ್ ಕಟ್ಟಿದ್ರೆ ಏನು ತೊಂದರೆ ಇಲ್ವಾ? ಥೂ, ನಮ್ದೇನಣ್ಣ ಒಳ್ಳೆ ಕೊನೆ ದಿನ ಒಳ್ಳೆ ಈ ಥರ ಕೊಟ್ಲೆ ಕೊಡ್ತದಲ್ಲ. ಅಲ್ಲ, ಇನ್ನೊಂದು 2 ದಿನ ಸುಮ್ಮನಿದ್ದು ಬಿಟ್ಟಿದ್ದೀರಿ, ಹೋಗಿ ಮನೆ ಸೇರ್ಕತ್ತಿದ್ವಾ? ಹಾಂ, ಅದು ಸರಿನೇ. ತಗೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ಹಾಂ, ಕೆಟ್ಟದ್ದು ಯಾಕೆ ಬೇಡ? ಕರೆಕ್ಟ್. ಲಗೇಜ್ ಎಲ್ಲ ಅದು ಸರಿ ಮಾಡ್ಕೊಂಡ್ವಿ. ನಂದೊಂದು ಸ್ವಲ್ಪ ಕೈ ಕೊಟ್ಟಿದ್ದಕ್ಕೆ ನೋಡಿ ಎಷ್ಟು ಹಿಂಸೆ ಆಯಿತು ಅಂತ. ಸೊ ಹಿಂಗೆ ಈಗ ಆ್ಯಕ್ಚುಲಿ ನಾವೊಂದು 300 ಕಿಲೋಮೀಟ್ರ್ ಹೊಡೆದ್ಬಿಡ್ತಾ ಇದ್ವಿ. ಇವಾಗ ತಿಂಡಿಗೆ ಅಂತ 9 ಗಂಟೆಗೆ ನಿಲ್ಲಿಸ್ತವ್ರು ನೋಡಿ, 12 ಗಂಟೆ ಆಗ್ಬಿಟ್ಟೈತೆ. ನಾವು ಇನ್ನೂ ಸಾಕ್ತಾನೇ ಇಲ್ಲ ನಮ್ಮ ದಾರಿನ. ಸೊ ಇದು ಪ್ರಾಬ್ಲಮ್ಮು. ಆಗ್ತವೆ ಈ ಥರ ಎಲ್ಲ, ಏನೂ ಮಾಡೋಕ್ಕಾಗಲ್ಲ, ಅನುಸರಿಸ್ಕೋಬೇಕಷ್ಟೇ ಇವಾಗ ಸದ್ಯಕ್ಕೆ. ಈಗ ಫಿಕ್ಸ್ ಆಗಿದ್ದೀವಿ, ಹೊಡೆಯೋಣ, ಏನಾಗಲ್ಲ. ಹಂಗೂ ಬಾಕ್ಸ್ ನೋಡೋಣ ಏನೋ ಒಂದು ಆಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲ ಬಾಕ್ಸ್ ಸರಿಯಾಗಿದೆ, ಆಯಿತು ಬಾ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಲಗೇಜ್ ಈಗ ಫಿಟ್ ಆಯ್ತಲ್ಲ ಕರೆಕ್ಟಾಗಿ. ಒಂದ್ಸಲಿ ನಂದೇನಿಲ್ಲ, ನಂದು ಗಾಡಿ ಆ್ಯಕ್ಚುಲಿ ಈಸಿ ಆಯಿತು ಫಸ್ಟ್ಗಿಂತ. ಯಾಕಂದರೆ ಟಾಪ್ ಬಾಕ್ಸ್ ಇಲ್ವಲ್ಲ, ಫ್ರೀನೇ ಆಗಿದೆ. ಈಗ ಪ್ರಾಬ್ಲಮ್ ಆಗಿರೋದು ಅಣ್ಣನ ಗಾಡಿಗೆ, ಅದೇ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಕಂಫರ್ಟ್ ಇಲ್ಲ ಅಂಥೇಳಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇವಾಗ ಮಹಾರಾಷ್ಟ್ರದ ಹತ್ರ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಸೊ ಹಂಗಾಗಿ ಜ್ಯೂಸ್ ಹಾಕೋಂತ ಇದ್ದೀವಿ, ಜ್ಯೂಸ್ ಕುಡಿತೀಯಾ ಅಂತ.
ಕುಡ್ದೇನೋ ಕುಡಿದ್ವಿ, ಆದರೂ ಕ್ಲೀನ್ನೆಸ್ ಇಲ್ಲ, ನೋ ಕ್ಲೀನ್ನೆಸ್ ಇಲ್ಲಿ. ಏನು ಮಾಡೋಕ್ಕಲ್ಲ, ರೋಡ್ ಸೈಡೆಲ್ಲ ಅಷ್ಟೇ. ಆದರೂ ಇಷ್ಟೊಂದು ನೋಡಿ ಇಲ್ಲಿ ಏನು ಮಾಡೋದು, ಗತಿ ಇಲ್ಲ ಅಂಥೇಳಿ ಕುಡಿಬೇಕಷ್ಟೆ. ಸೊ ಗಾಡಿಗಳನ್ನು ಇಲ್ಲಿ ಪಾರ್ಕ್ ಮಾಡಿದ್ದೇವೆ ಸದ್ಯಕ್ಕೆ. ಇನ್ನೇನು ಇವಾಗ ಇಲ್ಲಿಂದ ಬಿಡ್ತೀವಿ. ಸಿಕ್ಕಾಬಟ್ಟೆ ಬಿಸಿಲಿದೆ, ಹೆವಿ ಬಿಸಿಲು, ತಡ್ಕೊಳಕ್ಕಾಗದೇ ಇರೋಂಥ ಬಿಸಿಲು. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಶಿವ ಅಂತ ಇಲ್ಲಿಂದ ಹೊಟ್ಬಿಡೋಣ ಬನ್ನಿ ಇವಾಗ. ಅಯ್ಯೋ ಸೆಕೆ ಸೆಕೆ, ಈ ಸೆಕೆ ತಡ್ಕೋಬೋದು, ಬಿಸಿಲು ತಡ್ಕೊಳಕ್ಕಾಗಲ್ಲ. ಬಿಸಿಲು ಡೈರೆಕ್ಟಾಗಿ ಬಿದ್ದರೆ ಉರಿತದೆ ಜಾಸ್ತಿ. ನಿಜ, ಇದನ್ನ ಹೆಂಗೋ ತಡ್ಕೋಬೋದು, ಗಾಳಿ ಬೀಳುತ್ತಿರುತ್ತೆ. ಇನ್ನೊಂದೇನು ಗೊತ್ತಾ ಕ್ವಾಟ್ಲೆ, ನಮಗೇನೂ ಪ್ರಾಬ್ಲಮ್ ಇಲ್ಲ, ನಿದ್ದೆ ಒಂದು ಎಳಿಬಾರ್ದಣ. ಈ ಬಿಸಿಲಿಗೂ ಅದಕ್ಕೂ ನಿದ್ದೆ ಎಳಿತಿರೋದಕ್ಕೆ ಓಡ್ಸೋಕ್ಕೆ ಆಗಲ್ಲ. ನೋಡವ ಜ್ಯೂಸ್ ಎಫೆಕ್ಟ್ ಹೆಂಗೆ ಅಂತ. ಆದಷ್ಟು ಹೊಟ್ಟೆ ತುಂಬ ಕುಡ್ದಿದ್ದೀವಿ ಜ್ಯೂಸ್. ಇವಾಗ ಒಳ್ಳೆ ಜ್ಯೂಸ್ ಎಲ್ಲ ಕುಡ್ಕೊಂಡು, ನಿಂಬೆಹಣ್ಣು ಜ್ಯೂಸು ಏನೇನೋ ಕುಡ್ದುವಪ್ಪ. ಅಲ್ಲಿ ನೋಡಿ ಗಾಡಿ ಅಣ್ಣ, ಅಲಾಯ್ ನೋಡಿ, ಅಲಾಯ್ ಮಾಡಿಸ್ಕೊಂಡವ್ರು ನೋಡಿ. ಮ್ಯಾಪ್ ಹಾಕೋಬಿಡ್ತೀನಿ ನಾನು ಅಣ್ಣ, ಇಬ್ಬರು ಮ್ಯಾಪ್ ಹಾಕಲ್ಲ ಸುಮ್ಮನೆ ರಿಸ್ಕ್ ಬೇಡ. 1002 ಕಿಲೋಮೀಟ್ರ್ ಇದೆ ಬೆಂಗಳೂರಿಗೆ, 17 ಅವರ್ ತೋರಿಸ್ತೈತೆ. ನಾವು ಒಟ್ಟಲ್ಲಿ ಹೈದ್ರಾಬಾದ್ ಹೋಗಿ ಹಾಲ್ಟ್ ಆಗಬೇಕಷ್ಟೇ ಇವತ್ತು ನಮ್ಮ ಇಂಟೆನ್ಷನ್ ಇರೋದು. ಜಸ್ಟ್ ಹೈದ್ರಾಬಾದ್ಗೆ ಹೋಗಿ ಉಳ್ಕೊಂಡ್ರೆ ಬೇಜಾನು. ನಮ್ಮ ಸತೀಶ್ ಹಿರೇಗೌಡರು ಸ್ಟೈಲ್ ಗೊತ್ತೈತೆ ನನಗೆ ಮಾತಾಡ್ಬೇಕಾರೆ. ಬಿಸಿಲು ಹೆಂಗೆ ಹೊಡಿತಿದೆ ಅಂದರೆ ಬಂಧುಗಳೇ, ರವ 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 ಅಂತ ಹೊಡಿತಾ ಇದೆ. ಅಯ್ಯಪ್ಪ ಅಪ್ಪ ಹೈದ್ರಾಬಾದ್ಗೆ ಇನ್ನು 358 ಕಿಲೋಮೀಟ್ರಲ್ಲಿದ್ದೀವಿ. ಎಕ್ಸಾಕ್ಟಾಗಿ ಇವಾಗ ಮಹಾರಾಷ್ಟ್ರದಲ್ಲಿದ್ದೀವಿ. ಮಹಾರಾಷ್ಟ್ರದಿಂದ ಇನ್ನೊಂದು 2 ಅವರ್ ನಾವು ತೆಲಂಗಾಣಕ್ಕೆ ಹೋಗಿ ಸೇರ್ಕೊಳ್ತೀವಿ. ನಾವಿವಾಗ ತೆಲಂಗಾಣ ಎಂಟ್ರಿ ಆದ್ವಿ. ನಮ್ಮೂರು. ಹೆಂಗೋ ಸೌತಿಗೆ ಬಂದ್ವಿ ಕಣಪ್ಪ ಸ್ವಾಮಿ. ನಮಸ್ಕಾರ. ಇವಾಗ ತೆಲಂಗಾಣ ಬಂದು ರೀಚ್ ಆದ್ವಿ. ಅಂತೂ ಇಂತೂ ನಾವು ದಕ್ಷಿಣ ಭಾರತಕ್ಕೆ ಬಂದಿದ್ದೆ ಒಂಥರ ಖುಷಿ. ಊಟ ತಿಂಡಿ ಎಲ್ಲ ಭಾರಿ ಮಿಸ್ ಮಾಡ್ಕೊತಾ ಇದ್ದೀವಿ. ಆದಷ್ಟು ಬೇಗ ಹೋಗಿ ಹೊಟ್ಟೆ ತುಂಬ ಅನ್ನ ಸಾಂಬಾರು, ಇಡ್ಲಿ, ದೋಸೆ ಈ ಥರದ್ದು ಏನಾದ್ರು ತಿನ್ನಬೇಕು ಅಂತ ಭಾರಿ ಮನವರಿಕೆ ಆಗ್ಬಿಟ್ಟೈತೆ. ಒಂಥರ ಭಾರಿ ಇಷ್ಟ ಆಗ್ಬಿಟ್ಟೈತೆ, ಬೇಗ ತಿನ್ನಬೇಕು ಅಂತ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಇವತ್ತು ನಾವು ಮಧ್ಯಾಹ್ನ ಊಟನೇ ಮಾಡ್ತಾಯಿಲ್ಲ, ಬರೀ ಮಜ್ಜಿಗೆ, ಜ್ಯೂಸು, ನೀರು, ಎಳ್ನೀರು ಇಷ್ಟರಲ್ಲೇ ಕಾಲ ಕಳೆದಿದ್ದೀವಿ. ಸೊ ಇದು ಊರು ಬಂದ್ಬಿಟ್ಟು ಯಾವ್ದಣ್ಣ ಇದು ಊರು? ತೆಲಂಗಾಣ ಸದ್ಯ ಈಗ ರೀಚ್ ಆಗಿದ್ದೀವಿ. ಜಸ್ಟ್ ರೀಚ್ ಆಗಿದ್ದೀವಿ. ಟೋಲ್ಗೇಟ್ ಅದೇ, ಟೋಲ್ಗೇಟಿಂದ ಮುಂದೆ ಬಂದ್ಬಿಟ್ಟು ಇಲ್ಲೇ ಒಂದು ಹೋಟ್ಲಲ್ಲಿ. ಸೊ ನೋಡಿ ಹೋಟ್ಲಲ್ಲಿ ಬಂದ್ಬಿಟ್ಟು ಆರಾಮಾಗಿ ಇನ್ನೇನೋ ಕುಡಿತಾ ಇದ್ದೀವಿ. ಸೊ ಈಗ ತಾನೇ ಒಂದು ಬಾದಾಮ್ ಮಿಲ್ಕು ಮತ್ತು ಇನ್ನೊಂದು ಬಟರ್ ಮಿಲ್ಕು ಜ್ಯೂಸ್ಗಳೆಲ್ಲ ಕುಡ್ದಾಯಿತು. ಜಸ್ಟ್ ಇನ್ನೇನು ಇವಾಗ ಒಂದು 2 ನಿಮಿಷ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹೋಗ್ಬಿಡ್ತೀವಿ. ಸೊ ಹೈವೇ ನೆಸ್ಟಲ್ಲಿ ಕೂತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ದು ಮುಗೀತು. ಸೊ ಮತ್ತೆ ಇವಾಗ ನಮ್ಮ ಪಯಣನ ನಾವು ಇಲ್ಲಿಂದ ಮುಂದುವರಿಸ್ತಾ ಇದ್ದೀವಿ. ಖುಷಿ ಏನಪ್ಪ ಅಂತಂದರೆ ಅಟ್ಲೀಸ್ಟು ಈಗ ಮತ್ತು ಸೌತ್ ಇಂಡಿಯಾಗೆ ಬಂದಿದ್ದೀವಿ, ಒಂದು ಇಡ್ಲಿ, ದೋಸೆ ಇಂಥವೆಲ್ಲ ತಿನ್ಬೋದಲ್ಲ ಅಂತ ಮನ್ಸಿಗೆ ಒಂದು ನೆಮ್ಮದಿಯಾಗಿದೆ. ಓಕೆ, ಸೊ 3:30 ಆಯಿತು. ಯಪ್ಪ ಸವಾಸಾಲ ಆಗಣಪ್ಪ. ಸವಾಸಾಲ ಅಯ್ಯೋ, ಸರ್ವಿಸ್ ರೋಡಾ? ಇಲ್ಲ, ಕರೆಕ್ಟಾಗೇ ಬಂದಿದ್ದೀನಿ. ನಾನು ಆ ಆಟೋ ಹೋಗೋದು ನೋಡ್ಬಿಟ್ಟು ನಾನು ಇದು ಸರ್ವಿಸ್ ರೋಡು ಅಂದ್ಕೊಂಡೆ. ಈ ಕಾರನ್ನು ಎದುರುಗಡೆ ಬರೋದು ನೋಡ್ಬಿಟ್ಟು ಏನು ನಾನೇ ರಾಂಗ್ ರೂಟಲ್ಲಿ ಬಂದೇನೋ ಅಂತ ನಾನು ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿದ್ರೆ ನಮ್ಮದೇ ಸರಿ ಇದೆ. ಬೀಸಪ್ಪ ಚಿನ್ನ ಗಾಳಿ, ಇನ್ನೊಂಚೂರು ಬೀಸಪ್ಪ. 42 ಡಿಗ್ರಿ ಐತೆ ಇಲ್ಲಿ ಬಿಸಿಲು. ಏನಪ್ಪ ಇದು ಹೈವೇ ನಡ್ಕಾಡಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ, ಏನಂತ ಸೀನು. ವಾ, ಓಹೋ ಹೋ 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 ಹೋ, ಅಯ್ಯಯ್ಯೋ, ಇದೇಂಗೆ ಬಂದು ಬಿದ್ದ ಗುರು ಇವನು. ಅರೆ ಸರ್ಯಾಗಿ ಬಂದು ಬಿದ್ದವನೇ. ಥೋ ಪಾಪ, ಕಷ್ಟ ಗುರು ಹೈವೇಲಿ. ಅದು ಹೆಂಗೆ ಈ ಕಡೆಯಿಂದ, ಆ ಕಡೆಯಿಂದ ಸ್ಪೀಡಾಗಿ ಬಂದು ಬಿದ್ದಿರೋದು ಅಂತ. ಓಹೋ ಹೋ 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 ಹೋ, ಕರೆಕ್ಟ್ ಆ ಕಡೆಯಿಂದನೇ ಬಂದು ಬಿದ್ದೈತಿದು. ಹಂಗಿಂದ ಬಂದಿದೆ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ, ಸೀದಾ ಬಿಟ್ಬಿಟ್ರು ಒಂದು ಪಾಪ. ಸದ್ಯ ಯಾರಿಗೂ ಏನೂ ಆಗದೆ ಇದ್ದರೆ ಸಾಕು. ಏನು ಹೈವೇದಲ್ಲಿ ಹೊಸಿ ನೋಡ್ಬೇಕಾ ಈ ಥರದ್ದು, ಇವೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ.
ಯಪ್ಪ ಬೈಕ್ ಓಡಿಸ್ಕೊಂಡು ಬರ್ಬೇಕಾ ಬೇಡವಾ ಅಂತಲೇ ಗೊತ್ತಾಗಲ್ಲ ಒಂದೊಂದ್ಸಲ. ಆದರೂ ಏನು ಸುಮ್ಮನೆ ಒಂದನ್ನೇ ನೋಡಿ ಹೆದರ್ಕೊಬಿಟ್ರೆ ಆಮೇಲೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಓಡಾಡೋಕ್ಕೆ ಆಗಲ್ವಲ್ಲ ಹಂಗೆ ಅಂದ್ಕೊಂಡ್ರೆ. ಬಟ್ ಏನೋ ಬರೋರು ನಾವುಗಳೇ ಹುಷಾರಾಗಿ ನಮ್ಮ ಪ್ರಾಣಕ್ಕೆ ನಾವೇ ಸ್ವಲ್ಪ ಜೋಪಾನ ತಂದ್ಕೊಂಡು ಕ್ಲೀನಾಗಿ ಬಂದು ಕ್ಲೀನಾಗಿ ಹೋಗ್ಬೇಕಷ್ಟೆ. ಎಣ್ಣೆ ನಮ್ಮದು, ಊಟ ನಿಮ್ಮದು. ಇಲ್ಲ ಊಟ ನಿದ್ದೆ ಸಿಕ್ಕಾಪಟ್ಟೆ ಹಿಡಿತದೆ ಅಣ್ಣ. ಶಿಸ್ತಾಗಿ ಒಂದೊಂದು ಟೀ ಹಾಕೊಂಡು ಆಮೇಲೆ ಹೊರಡುವ. ನೋಡಿ ಒಂದೊಂದು ಕಟ್ಟ ಮಾಡಿಟ್ಟಿದ್ದಾರೆ. ಅಂದರೆ ಒಂದೊಂದು ಚೀಲಕ್ಕೆ ನಾವು ಕಟ್ಟ ಅಂತ ಕರಿತೀವಿ. ಒಂದು ಕ್ವಿಂಟಾಲ್ಗೆ ನನಗೆ ಗೊತ್ತಿದ್ದಾಗ 750 ರೂಪಾಯಿ ಇತ್ತು. ಬಟ್ ಈಗ 1800, 1900 ಅಥವಾ 2000 ಆಗಿರಬೇಕು ಅಂತ ಅನ್ಕೋತೀನಿ ಒಂದು ಕ್ವಿಂಟಾಲ್ಗೆ ಮೆಕ್ಕೆಜೋಳದ ರೇಟು. ನನಗೆ ಅಕ್ಯುರೇಟಾಗಿ ಗೊತ್ತಿಲ್ಲ. ಸೊ काश्मीर से बेंगलोर। काश्मीर से बेंगलोर जा रहे हैं। हाँ। काश्मीर से कितना समय लग गया हमें? अभी 3-4 दिन लग गया। आप किधर से? एमपी से। एमपी से अभी तिरुपति। ಓ ಸ್ಮೈಲ ತಾಗಾಳಪ್ಪ. ತೆಲಂಗಾಣ ಸ್ಟೇಟಲ್ಲಿ ನಮಗೂ ಸ್ಮೈಲ, ಪರವಾಗಿಲ್ಲ. ఏ ఊరు ఏదో భయ్యా? ಹಾಂ డిచ్పల్. ఏ డిస్టిక్? తెలంగాణ అనే డిస్టిక్ నిజామాబాదా? ఇది తెలంగాణనా? ఆంధ్ర ఎక్కడ? చదరాని. ఎంత కిలోమీటర్ ఉంటుంది? 150నా? కరీంనగర్ ఎంత కిలోమీటర్ అవుతుంది ఇక్కడ నుంచి? అంతలా ఐడియా. మనమా బెంగళూరుకు ఇప్పుడు అయింది రిటర్న్. వైఫై చెక్ చేసుకుంటాను అవుతుందా లేదా అని. తర్వాత అవలేదంటే నేను పిన్ కోడ్ వేస్తాను. అయిందా? అరే ನಾಕೆ ತೆಲೀದು. ಸೂಪರ್, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಸೊ ನನಗೆ ಗೊತ್ತಿರಲಿಲ್ಲ ನೋಡಿ ವೈಫೈ ಕಾರ್ಡ್ ಯೂಸ್ ಮಾಡೋದು. ಆರಾಮಾಗಿ ಗೊತ್ತಾಯಿತು. లేదు ఇక్కడ 2 అయినా అదే అంతే లాస్ట్. అయితే బ్యాంక్లో యాక్సెప్ట్ చేయాలి 2000 మినిమము. తర్వాత ಓಕೆ ಸೂಪರ್ನಾ. ಓಕೆನಾ ಆಯಿತು. ಅಂದರೆ ಡಿಫಾಲ್ಟಾಗಿ ಬ್ಯಾಂಕಲ್ಲೇ ಆ್ಯಕ್ಟಿವ್ ಆಗಿ ಕೊಟ್ಟಿರ್ತಾನಂತೆ. ನಾನು ಇದರಲ್ಲಿ ನೋಡಿದ್ನಾ ಬೆಸ್ಟು. ಈಗ ನೋಡಿ, ಈಗ ಗ್ಲೌಸ್ ತೆಗಿಯಂಗಿಲ್ಲ ಏನಿಲ್ಲ. ನೋಡೋಣ. ಜೈ ಮಕ್ಕಳಮ್ಮ. ಸೊ 165 ಕಿಲೋಮೀಟ್ರ್ ಇದೆ. ಪೆಟ್ರೋಲ್ ಆಯಿತು 1050 ರೂಪಾಯಿಗೆ ಮತ್ತೆ. ಸೊ ಅಲ್ಲಿಗೆ 50 ಹೆಚ್ಚು ಕಡಿಮೆ 1000 ರೂಪಾಯಿ ಪೆಟ್ರೋಲ್ ಆಗಿದೆ. ಅಯ್ಯೋ ಗುರು, ಹಾಗಾದರೆ ಹೆಚ್ಚು ಕಡಿಮೆ ಪೆಟ್ರೋಲ್ಗೇನೆ ಇಲ್ಲ ಅಂದ್ರೂ 30,000-40,000 ಸಾವಿರ ಬರಬಹುದೇನೋ. ಇನ್ನೂ ಕರೆಕ್ಟಾಗಿ ಲೆಕ್ಕ ಹಾಕಿಲ್ಲ. ಒಂದು ಲೆಕ್ಕ ಹಾಕ್ಬಿಟ್ಟು ಕ್ಲೀನಾಗಿ ನಿಮಗೆ ಫುಲ್ ಎಷ್ಟಾಯಿತು ಅನ್ನೋ ಮಾಹಿತಿನ ನಾನು ಕೊಡ್ತೀನಿ. ನೋಡಿದ್ರಲ್ಲ ಕೇಕೆ, ನೀವು ಇಷ್ಟೊತ್ತು ಏನು ನೋಡಿದ್ರು ಅದು ಒಂಥರ ಮಠ ಮಧ್ಯಾಹ್ನದ ಬಿಸಿಲೇನೆ. ಅದು 4 ಗಂಟೆ ಆದರೂ ರವ ಅಂತ ಇತ್ತು. ಸೊ ನೋಡಿ, ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ನೋಡಿ. 5:15 ಎಷ್ಟು ಹೊಡಿತಾ ಇತ್ತು, ಈಗ 6:15 ಆರಾಮಾಗಿ ಕೂಲಾಗಿದೆ. ನಮಗಿನ್ನ ಬರೀ 160 ಕಿಲೋಮೀಟ್ರ್ ಅಷ್ಟೇ. ಸೊ ಹೆಂಗಾದ್ರೂ ಮಾಡಿ ತಂಪಾಗಿರೋ ವಾತಾವರಣದಲ್ಲಿ ಹೊಡೆದ್ಬಿಡ್ಬೋದು. ಯಾಕಂದರೆ ಲೈಟು ಚೆನ್ನಾಗಿರೋದ್ರಿಂದ ನನಗೇನು ಹಿಂಸೆ ಆಗ್ತಾಯಿಲ್ಲ ಈಗ ಹೊಡಿಯೋಕ್ಕೆ ಗಾಡಿನ. ಬಟ್ ಆ ಟೆನಿಕಷ್ಟು 8-8:30 ಅಷ್ಟೊಳಗಡೆ ನಾವು ಒಂದು ಕಡೆ ಸ್ಟಾಪ್ ಆಗಿಬಿಡ್ಬೇಕು. ಸೊ ಯಾಕಣ್ಣ ಬನ್ನಿ ಹೋಗೋಣ ಇನ್ನೂ. ಅಣ್ಣ ಒಂದು ಕೆಲಸ ಮಾಡೋಣ, ಇನ್ನೂ ಒಂದು 40 ಕಿಲೋಮೀಟ್ರ್ ಹೋಗೋಣ. ಸಿಟಿ ಒಳಗಡೆ ಹೋಗೋದು ಬೇಡ, ಯಾಕಂದರೆ ಸಿಟಿ ಒಳಗಡೆ ಹೋದ್ರೇ 1 ಅವರ್ ಮೇಲಾಗಿರೋದು ತೋರಿಸ್ತಾ ಇರೋದು ಅಲ್ವಾ. ಇನ್ನೊಂದು 40 ಹೋಗ್ಬಿಟ್ಟು ಸಾಕು, ಸ್ಟಾಪ್ ಮಾಡ್ಕೊಳ್ಳೋಣ. ಯಾಕಂದರೆ ಬೆಳಗ್ಗೆ ಇನ್ನೊಂದು 16 ಕಿಲೋಮೀಟ್ರ್ ನಮಗೆ ಬೆಳಗ್ಗೆ ಏನು ಈಸಿ ಅದು. ಈಗ ಹೋಗಿ ಸಿಗಾಕೊಂಡ್ರೆ ಸುಸ್ತಾಗ್ಬಿಡ್ತೀವಿ. ಮಧ್ಯಾಹ್ನ ಊಟ ಆಗಿಲ್ಲ, ಬೆಳಗ್ಗೆನೂ ಕರೆಕ್ಟಾಗಿ ಊಟ ಆಗಿಲ್ಲ. ಬನ್ನಿ, ಇನ್ನೂ ಈಗ 70 ಅಲ್ವಾ? 26 ಕಿಲೋಮೀಟ್ರ್ ಐತೆ. 26 ಹೊಡೆದ್ಬಿಡ್ದ ಸಿಟಿ ರೀಚ್ ಆಗಕ್ಕ. 26 40 ನೋಡಿ. ಒಂದು ಕೆಲಸ ಮಾಡೋಣ, ಕರೆಕ್ಟಾಗಿ ಟರ್ನಿಂಗ್
ಐತೆ ಓಕೆ ತಗೊಂಡ್ರೆ ಸಿಟಿ ಇಂಟ್ರು ಬೇಡ ಸಿಟಿ ಒಳಗಡೆ ಹೋಗ್ತದೆ. ಅಣ್ಣ ನಾನು ಥ್ರೂ ಒಂದು ಕೆಲಸ ಮಾಡೋಣ, ಬೆಂಗ್ಳೂರಿಗೆ ಹಾಕ್ಲಾ? ಒಂದು ನಿಮಿಷ ಇರಿ, ಬೆಂಗ್ಳೂರಿಗೆ ಹಾಕೋಣ. ಟ್ರಾಫಿಕ್ ಎಲ್ಲಿವರೆಗೂ ಕ್ಲಿಯರ್ ಐತೆ ಅಣ್ಣ ಅಲ್ಲಿವರೆಗೂ ಹೊಂಟೋಗೋಣ, ಯಾಕಂದ್ರೆ ನಾಳೆ ಬೇಗ ಬಿಟ್ಬಿಡೋದ. ತುಂಬ ತವಕದಲ್ಲಿದೆಯಾ? ಸುಮ್ಮನೆ ಹೋಗೋಣ, ಇನ್ನೇನು ಕೆಲಸ ಇಲ್ಲ, ಕ್ಯಾಮೆ ಇಲ್ಲ. 626 ಕಿಲೋಮೀಟ್ರ್ ಐತೆ ಬೆಂಗಳೂರಿಗೆ. ಅದೇ ಇನ್ನೊಂದು 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಹೊಡಿಯೋಣ ಅಣ್ಣ. ಹಂಗಾರೆ 30 ಹೊಡಿಯೋಣ, ಆದರೆ ಬೇಕಾದ್ರೆ 40 ಹೊಡಿಯೋಣ, ಟೆನ್ಷನ್ ಇಲ್ಲ. ಹೊಡೆದ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ನೋಡೋಣ, ಆಯಿತು ಅಂತಂದರೆ ಇಲ್ಲೇ ಹೊರಗಡೆಯಿಂದನೇ ಶಿಸ್ತಾಗಿ ಎಲ್ಲರೂ ರೂಮ್ ಮಾಡ್ಕೊಂಡು ಆಲ್ಟ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಒಂದು ಅದೇನು ಸಿಟಿ ಒಂದು 20 ಇಲ್ಲ 30 ಕಿಲೋಮೀಟ್ರ್ ಇರುತ್ತಾ, ಬೆಳಗ್ಗೆ ಆರಾಮಾಗಿ ಹೊಡ್ಕೊಬೋದು ಒಂದು 5 ಗಂಟೆಗೆ ಬಿಟ್ಟರೆ. ಈಗ ಹೋಯ್ತು ಅಂತಂದರೆ ಆಮೇಲೆ ಸುಮ್ಮನೆ ಇದಾಗ್ಬಿಡ್ತೀವಿ, ಮಿಕ್ಕಗಳಾಗ್ಬಿಡ್ತೀವಿ. ಅದಕ್ಕೆ ಬೇಡ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ನೋಡಿ, ಹೈದರಾಬಾದಲ್ಲಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಸಿಗ್ನಲಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ. బండికి రేర్ వ్యూ వద్దాలు పిలిచండి. లేన్ మార్చేటప్పుడు ఓవర్టేకింగ్ చేసేటప్పుడు మరియు టర్న్ తీసుకునేటప్పుడు వెనుకున్న వాహనాలు గమనించడానికి ఉపయోగించండి. ఇన్సూరెన్స్ రోడ్డు ప్రమాదంలో జరిగిన స్థానానికి రక్షణ కల్పిస్తుంది. వ్యక్తి మరణించిన, గాయపడిన ನಮ್ಮ ಬೆಂಗಳೂರಲ್ಲೂ ಈ ಥರ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? స్థానానికి పూరిస్తుంది. ఇన్సూరెన్స్ లేకపోతే మోటారు వాహనాల చట్టం సెక్షన్ 196 ప్రకారం ₹1000 జరిమానా విధించబడుతుంది. బీమా చేయించుకోండి, బీమాగా ఉండండి. లేకపోతే మోటారు వాహనాల చట్టం 1988 సెక్షన్ 121 ప్రకారం జరిమానా విధించబడుతుంది. ವಾ, ಪೊಲೀಸ್ ಚೆಕ್ ಮಾಡ್ತಾವ್ರಾ? ಅದೇ ಡ್ರಿಂಕ್ಸ್ ಚೆಕಿಂಗು. ನಾವು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಯಾರು ಹೊಡಿಬೋದು, ಯಾರು ಹೊಡೆದಿರಲ್ಲ ಅಂತ. ಅವಾಗ ಕಳಿಸಿದ್ರಲ್ಲ ಅದೇ ಲೊಕೇಶನ್ನಾ? ಎಷ್ಟು ವಿಶಾಲ, ಜೊತೆಗೆ ಎಂತೆಂಥ ಬಿಲ್ಡಿಂಗ್ಗಳು ಅಂದರೆ ಯಪ್ಪ, ಅದ್ಭುತವಾಗಿದೆ. ಬೈಕ್ ಓಡ್ಸೋಕ್ಕೆ ಖುಷಿ ಆಗುತ್ತೆ, ಅಷ್ಟು ಸಖತ್ತಾಗೈತೆ ಇಲ್ಲಿ.